ಪದ್ಯ 8. ಗುಣಗಳುಮಂ ನೆಗಳ್ದೊಳ್ಪಿನ ಕಣಿಗಳುಮುಂ ಕಾಣಲಪ್ಪುದ ದರೆ ಎಂದವಸ ಅರ್ಪಿಣಿಯಲ್ತು ಕಾಲ ಮತ್ಸ್ ಅರ್ಪಿಣಿ ಎಂಬಂತಾಯ್ತು ದಾನ ಚಿಂತಾಮಣಿಯಂ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ಅತ್ತಿಮಬ್ಬೆಯ ಕಾಲ ಯಾವ ರೀತಿ ಇತ್ತಪ್ಪ ಅಂದ್ರೆ ಗುಣಿಗಳುಮಂ ಅಂದ್ರೆ ಸದ್ಗುಣ ಉಳ್ಳವರನ್ನ ನೆಗಳ್ದೊಳ್ಪಿನ ಅಂದ್ರೆ ಪ್ರಸಿದ್ಧವಾದ ಒಳ್ಳೆತನದ ಮಂಗಳಕರವಾದ ಅಂತ ಅರ್ಥ. ನೆಗಳ್ದೊಳ್ಪಿನ ಅಂದ್ರೆ ಜೈನ ಪುರಾಣಗಳ ಪ್ರಕಾರ ಈಗಿರುವುದು ಅವಸರ್ಪಿಣ ಕಾಲದಲ್ಲಿ, ಅಂದರೆ ಒಳ್ಳೆಯ ಗುಣಗಳು ಮತ್ತು ಧರ್ಮವು ಕ್ಷೀಣಿಸುತ್ತಿರುವ ಕಾಲದಲ್ಲಿ ಅಂತ ಹೇಳ್ತಾ ಇದ್ದಾನೆ. ಆದರೆ ದಾನ ಚಿಂತಾಮಣಿ ಅತ್ತಿಮಬ್ಬೆಯು ಜನ್ಮ ತಾಳಿ ಮಾಡ್ತಾ ಇರುವಂತ ದಾನ ಧರ್ಮ ಕಾರ್ಯಕ್ಕೋಸ್ಕರ ಈಗಿನ ಕಾಲ ಅವಸರ್ಪಿಣಿಯಂತೆ ಕಾಣ್ತಾ ಇಲ್ಲ. ಅಂದ್ರೆ ಇಲ್ಲಿ ಅವಸರ್ಪಿಣಿ ಕಾಲದಂತೆ ಅದು ಕಾಣಿಸ್ತಾ ಇಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಅವಸರ್ಪಿಣ ಅಂದ್ರೆ ಜೈನ ಧರ್ಮದ ಪ್ರಕಾರ ಧರ್ಮ ಆಯುಷ್ಯ ಸುಖ ಕ್ಷೀಣಿಸುವಂತ ಕಾಲ. ಧರ್ಮ ಆಯುಷ್ಯ ಸುಖ ಎಲ್ಲ ಕಡಿಮೆ ಆಗುವಂತ ಟೈಮ್ ಅದು. ಆ ರೀತಿ ಕಾಣಿಸ್ತಾ ಇಲ್ವಂತೆ. ಅವಸರ್ಪಿಣಿ ಎಲ್ತು ಕಾಲ ಮುತ್ಸರ್ಪಿಣಿ ಎಂಬಂತಾಯ್ತು. ಉತ್ಸರ್ಪಿಣಿ ಅಂದ್ರೆ ಕಾಲಚಕ್ರದ ಏರಿಕೆಯ ಅಂತ. ಧರ್ಮ ಸುಖ ವೃದ್ಧಿಯಾಗುವಂತ ಕಾಲ, ಸುಖ ಜಾಸ್ತಿ ಆಗ್ತಾ ಇದೆ ಅಂತೆ. ಯಾಕೆಂದ್ರೆ ಬಿಕಾಸ್ ಆಫ್ ದಾನ ಚಿಂತಾಮಣಿ, ಅಂದ್ರೆ ಅತ್ತಿಮಬ್ಬೆಯ ಕಾರಣಕ್ಕೋಸ್ಕರ ಇದೆಲ್ಲ ಆಗ್ತಾ ಇದೆಯಂತೆ. ಅಲ್ಲೆಲ್ಲ ಅವಸರ್ಪಿಣಿ ಆಗ್ತಾ ಇಲ್ಲ, ಉತ್ಸರ್ಪಿಣಿ ಆಗ್ತಾ ಇದೆ. ಸುಖ ಧರ್ಮ ಕಾರ್ಯ ಹೆಚ್ಚುತ್ತಾ ಇದೆ. ಅತ್ತಿಮಬ್ಬೆಯ ಕಾರಣದಿಂದ ಇದೆಲ್ಲ ಆಗ್ತಾ ಇದೆ. ಸದ್ಗುಣವಂತರನ್ನ ಮತ್ತು ಒಳ್ಳೆತನದ ಗಣಗಳನ್ನ ನಾವು ಈ ಕಾಲದಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಆಗ್ತಿದೆ ಅಂತೇಳಿ ಆಕೆಯ ಪ್ರಭಾವದಿಂದ ಇದೆಲ್ಲ ಆಗ್ತಾ ಇದೆ ಅನ್ನುವಂಥ ಮಾತನ್ನ ಇಲ್ಲಿ ಕವಿರನ್ನ ಹೇಳ್ತಾ ಇದ್ದಾನೆ. ಈ ಮಹಿಗೆಲ್ಲ ಮಗ್ಗಳದ ದಾನಿಯನ ಅಗ್ರಣಿ ಮಾಡಿ ದಾನ ಚಿಂತಾಮಣಿಯಂ ನೆಗೆಳ್ತೆ ಒಡೆ ದೊಪ್ಪೆಮೆ ಸಾಲು ಮದರ್ಕೆ ಚಿನ್ನ ಚಿಂತಾಮಣಿ ಕಾಮಧೇನು ಸುರಭೂರು ಹಮೆ ಮೆಂಬಿ ಅನೇಕ ಮಾಡಿದಂ ತಾಮರ ಸೋದ್ಭವಮಂ ಜಂಗೆ ವಿವೇಕಮದೆಲ್ಲಿ ಬಂದುದೋ. ಅಂದ್ರೆ ಇಲ್ಲಿ ಈ ಮಹಿಗೆಲ್ಲ, ಮಹಿ ಅಂದ್ರೆ ಭೂಮಿ, ಈ ಭೂಮಿಗೆಲ್ಲ ಶ್ರೇಷ್ಠವಾದ ಮಗ್ಗಳದ ಅಂದ್ರೆ ಶ್ರೇಷ್ಠವಾದ ದಾನಿಯನ್ ಅಗ್ರಣಿ ಮಾಡಿ. ಅಗ್ರಣ ಅಂದ್ರೆ ಮೊದಲನೆಯವಳು, ದಾನದಲ್ಲೇ ಮೊದಲಿಗಳು ಅನ್ನುವ ಕಾರಣಕ್ಕೆ ಅಗ್ರಣಿ ಅಂದ್ರೆ ಮೊದಲನೆಯವಳು ಅಂತ ಅರ್ಥ. ಅಗ್ರಣ ಈ ಭೂಮಿಗೆಲ್ಲ ದಾನದಲ್ಲಿ ಮೊದಲನೆಯವಳನ್ನಾಗಿ ಮಾಡಿ ದಾನ ಚಿಂತಾಮಣಿಯಂ ನೆಗಳ್ತೆ ಬೆಡೆ ದೊಪ್ಪಮೆಯೇ. ಇಡೀ ಭೂಮಿಗೆ ಅತ್ತಿಮಬ್ಬೆಯನ್ನ ಮಹಾನ್ ದಾನಿಯನ್ನಾಗಿ ಮತ್ತು ದಾನ ಚಿಂತಾಮಣಿಯನ್ನಾಗಿ ಎಂದು ಪ್ರಸಿದ್ಧಗೊಳಿಸಿ ಸೃಷ್ಟಿಯ ಮೇಲೆ ಬ್ರಹ್ಮನ ಕೆಲಸ ಮುಗಿಬೇಕಾಗಿತ್ತು. ಬ್ರಹ್ಮನ್ ಕೆಲಸ ಅವಳನ್ನು ಕೇವಲ ಒಬ್ಬ ಮಹಾನ್ ದಾನಿ ಅಂತ ತೋರಿಸ್ಬೋದಿತ್ತು. ಆದ್ರೆ ಬ್ರಹ್ಮನು ನಡೆಯಲಿ ಸಾಲು ಮದರ್ಕೆ ಚಿನ್ನ ಚಿಂತಾಮಣಿ ಕಾಮಧೇನು ಮುನ್ನ ಚಿಂತಾಮಣಿ ಕಾಮಧೇನು ಸುರಬುರು ಹೆಮೆಂ ಎಂಬು ಅನೇಕ ಮಾಡಿದಂ ತಾಮರ ಸೋದ್ಭವಮಂ ಜಡಜಂಗೆ ವಿವೇಕಮದಲ್ಲಿ ಬಂದುದೋ. ಅಂದ್ರೆ ಅವನಿಗೆ ಎಲ್ಲಿ ಈ ಒಂದು ವಿಚಾರಗಳನ್ನ ಸೃಷ್ಟಿ ಮಾಡದ್ನೋ. ಬ್ರಹ್ಮ ಈಕೆಗಿಂತ ಮೊದಲೇ ದೇವಲೋಕದಲ್ಲಿ ಕೇಳಿದ್ದನ್ನು ನೀಡುವಂತ ರತ್ನ ಚಿಂತಾಮಣಿ, ಕಾಮಧೇನು ಕೇಳಿದ್ದನ್ನು ಕೊಡುವಂತ ಹಸು, ಕಲ್ಪವೃಕ್ಷ ಬೇಡಿದ್ದನ್ನು ನೀಡುವಂತ ಮರ ಯಾಕೆ ಸೃಷ್ಟಿ ಮಾಡ್ದ? ಅಂದ್ರೆ ದಾನದಲ್ಲೇ ಪ್ರಖ್ಯಾತಿ ಹೊಂದಿರುವಂತಹ ಚಿಂತಾಮಣಿ ಮುಂದೆ ಬ್ರಹ್ಮನನ್ನೇ ಒಂದು ರೀತಿ, ಬ್ರಹ್ಮನ್ಗೆ ಏನು ಇವೆಲ್ಲ ಯಾಕೆ ಮಾಡ್ದ? ಚಿಂತಾಮಣಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಅಲ್ಲಿ ಅಂತೇಳಿ ಅತ್ತಿಮಬ್ಬೆಯನ್ನ ಆ ಒಂದು ಸ್ಥಾನದಲ್ಲಿ ಇಟ್ಟು ನೋಡ್ತಾ ಇದ್ದಾರೆ. ಬ್ರಹ್ಮನಿಗೂ ಮಿಗಿಲಾಗಿ ಅತ್ತಿಮಬ್ಬೆಗೆ ರನ್ನನಲ್ಲಿ ಸ್ಥಾನ ಇತ್ತು ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕಾಗತ್ತೆ ವಿದ್ಯಾರ್ಥಿಗಳೇ.
ಅತ್ತಿಮಬ್ಬೆ ಎಂಬ ಒಬ್ಬ ದಾನಿ ಇರುವಾಗ ಇವುಗಳ ಅವಶ್ಯಕತೆ ಇರಲಿಲ್ಲ ಅಂತೇಳಿ ಹೇಳ್ತಾ ಇದ್ದಾನೆ. ಇವುಗಳನ್ನೆಲ್ಲ ಕಾಮಧೇನು ಮತ್ತೆ ಚಿಂತಾಮಣಿ ಹಾಗೆ ಕಲ್ಪವೃಕ್ಷಗಳನ್ನ ಏನೋ ಒಂದು ರೀತಿ ಅನವಶ್ಯಕವಾಗಿ ಸೃಷ್ಟಿ ಮಾಡ್ದ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಜಡ ಜಜ ಅಂದ್ರೆ ತಿಳುವಳಿಕೆ ಇರೋನು, ಜಡ ಜಜಂಗೆ ಅಂತಂದ್ರೆ ತಿಳುವಳಿಕೆ ಇಲ್ಲದೆ ಇರೋನ ಇವನು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾನೆ, ಟೀಕೆ ಮಾಡ್ತಾ ಇದ್ದಾನೆ. ಅಂದ್ರೆ ಅತ್ತಿಮಬ್ಬೆ ಅನ್ನುವಂಥವಳ ದಾನದ ಗುಣವನ್ನ ಬ್ರಹ್ಮನಿಗೂ ಮಿಗಿಲಾಗಿ ಆ ತೂಕದಲ್ಲಿ ನೋಡ್ತಾ ಇದ್ದಾನೆ. ಪದ್ಯ 10ರಲ್ಲಿ ಬಳಲತಿಕೆ ಕಲ್ಪ ಲತಿಕೆಯ ನಿಳಿಸಿ ಸವತ್ಸ ಅಮರೇಂದ್ರ ದೇನುವ ಗುಣಮಂ ತಳೆದು ಇಳೆಯೋಳ್ ನೆಗಳ್ದು ಪಡೆವಳ ತೈಲನ ಜನನಿಯ ಅತ್ತಿಮಬ್ಬೆಯ ದಾನಮಂ. ಅತ್ತಿಮಬ್ಬೆಯ ದಾನದ ಮಹಿಮೆಯನ್ನ ದೇವಲೋಕದ ವಸ್ತುಗಳ ಜೊತೆಗೆ ಹೋಲಿಸಿ ವರ್ಣನೆಯನ್ನ ಮಾಡಿದ್ದಾನೆ ರನ್ನ. ಬಳಲತಿಕೆ ಅಂತಂದ್ರೆ ಕೇವಲ ಬಳ್ಳಿ, ಕಲ್ಪಲತಿಕೆ ಅಂದ್ರೆ ದೇವಲೋಕದ ಕಲ್ಪಲತಿಕೆ ಗೌರವನ್ನ ಕಡಿಮೆ ಮಾಡಿ ಅದಕ್ಕಿಂತ ಮಿಗಿಲಾಗಿ ಅತ್ತಿಮಬ್ಬೆಯ ದಾನದ ಮುಂದೆ ದೇವಲೋಕದ ಕಲ್ಪಲತೆ ಕೂಡ ಕೇವಲ ಒಂದು ಸಾಮಾನ್ಯ ಬಳ್ಳಿ ತರ ಅಂತೇಳಿ ಹೇಳ್ತಾ ಇದ್ದಾನೆ. ಅಂದ್ರೆ ಅತ್ತಿಮಬ್ಬೆ ದಾನ ಕಲ್ಪಲತೆಗಿಂತಲೂ ಕಲ್ಪಲತಿಕೆ ನಿಳಿಸಿ ಸವತ್ಸ ಅಮರೇಂದ್ರ ದೇನುವ ಅಂದ್ರೆ ಅದಕ್ಕಿಂತ ಶ್ರೇಷ್ಠವಾಗಿರೋದು ಅಂತ ಹೇಳ್ತಾ ಇದ್ದಾನೆ. ಕರು ಸಮೇತವಾಗಿರುವ ದೇವಲೋಕದ ಕಾಮಧೇನುವಿನ ಗುಣಗಳನ್ನ ಅತ್ತಿಮಬ್ಬೆಯ ದಾನುಗುಣವು ಈ ಭೂಮಿ ಮೇಲೆ ಅಳವಡಿಸಿಕೊಂಡಿದೆ ಅಂತ ಹೇಳ್ತಾನೆ. ಅದಕ್ಕೆ ಗುಣಮಂ ತಳೆದು ಇಳೆಯೋಳ್ ಅಂದ್ರೆ ಸವತ್ಸ ಅಮರೇಂದ್ರ ದೇನುವ ಅಂದ್ರೆ ಕಾಮಧೇನುವ ಗುಣಮಂ ತಳೆದು ಇಳೆಯೋಳ್. ಈ ಭೂಮಿಯಲ್ಲಿ ಕಾಮಧೇನುಗಿಂತ ಗುಣಗಳನ್ನ ಅತ್ತಿಮಬ್ಬೆ ಹೊಂದಿದ್ದಾಳೆ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಕಲ್ಪಲತೆ ಕಾಮಧೇನುವಿನ ಶಕ್ತಿಯನ್ನ ಮೀರಿಸುವಂತ ದಾನ ಗುಣ ಅತ್ತಿಮಬ್ಬೆ ಹತ್ರ ಇದೆ ಅಂತ ಹೇಳ್ತಾ ಇದ್ದೇನೆ. ಪಡೆವಳ ತೈಲನ ಜನನಿ ಅಂದ್ರೆ ಅತ್ತಿಮಬ್ಬೆ. ಅತ್ತಿಮಬ್ಬೆಯ ದಾನ ಆ ಒಂದು ಕಲ್ಪವೃಕ್ಷ ಮತ್ತೆ ಕಾಮಧೇನುಗಿಂತ ಮಿಗಿಲಾಗಿರುವಂಥದ್ದು ಅಂತೇಳಿ ಹೇಳ್ತಾ ಇದ್ದಾನೆ. ಪದ್ಯ 11ರಲ್ಲಿ ಪದೆದರೆ ವರ್ತ ಜನಕ್ಕಿ ಇತ್ತುದೇ ದನಮೀಯುದಾದುದೇ ಕೆಟ್ಟುದೆಂದ ಅರ್ಥಮನಿ ಇವುದರೇಂ ತನ್ನಷ್ಟಂ ಎನ್ನ ದೀಯತೆ ಎನುಪ್ಪು ದತ್ಯ ಮಬ್ಬೆಯ ದಾನಮಂ. ಅಂದ್ರೆ ಇಲ್ಲಿ ಅತ್ತಿಮಬ್ಬೆಯ ದಾನದ ಪರಮೋಚ್ಚ ತತ್ವವನ್ನ ರನ್ನ ಕವಿ ವಿವರಿಸ್ತಾ ಇದ್ದಾನೆ. ನೋಡಿ ಯಾವ ರೀತಿ ವಿವರಿಸ್ತಾನೆ ಅಲ್ಲಿ ಅಂತ. ಪಡೆದರೆ ಅಂದ್ರೆ ಸಂಪಾದಿಸಿದ್ರೆ, ಅರ್ಥಿ ಜನಕ್ಕೆ ಅಂದ್ರೆ ಇಲ್ಲಿ ಯಾಚಿಸುವವರಿಗೆ ಬೇಡುವವರಿಗೆ, ಒಬ್ಬ ವ್ಯಕ್ತಿ ಎಷ್ಟೇ ಸಂಪತ್ತನ್ನ ಸಂಪಾದಿಸಿದ್ರು ಅದರಲ್ಲಿ ಬೇಡುವಂಥವ್ರಿಗೆ ಅವಶ್ಯಕತೆ ಇರೋರಿಗೆ ನೀಡಿದ ಹಣ ಮಾತ್ರ ನಿಜವಾದ ಸಂಪತ್ತು ಅಂತ ಅನ್ಸ್ಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾನೆ. ಪಡೆದರೆ ವರ್ತಿ ಜನಕ್ಕಿತ್ತುದೇ ಧನಮೀಯದಾದುದೇ. ಯಾವುದು ದುಡ್ಡು ಸಂಪತ್ತು ಅನ್ಸ್ಕೊಳ್ಳುತ್ತೆ ಅಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರಿಗೆ ಕೊಡುವಂತಹ ಒಂದು ಸಂಪತ್ತು ಅಂತೇಳಿ ಅದು ಮಾತ್ರ ಸಂಪತ್ತು ಅಂತ ಕರೆಸ್ಕೊಳ್ಳುತ್ತೆ. ಕೆಟ್ಟುದೆಂದ ಅರ್ಥಮ ನೀವುದರೇಂ ಅಂದ್ರೆ ದಾನ ಮಾಡದೆ ತನ್ನ ಬಳಿಯೇ ಇಟ್ಟುಕೊಂಡ ಹಣವು ಕಾಲಕ್ರಮೇಣ ವ್ಯರ್ಥ ಆಗುತ್ತೆ ಅಥವಾ ಹಾಳಾಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಕೆಟ್ಟುದೆಂದ ಅರ್ಥಮನಿ, ಅರ್ಥ ಅಂದ್ರೆ ಹಣ ಕೆಟ್ಟೋಗುತ್ತೆ ಅಂತೇಳಿ ಹೇಳ್ತಾ ಇದ್ದಾನೆ. ತನ್ನಷ್ಟಂ ಎನ್ನ ದೀಯತೆ. ಅತ್ತಿಮಬ್ಬೆಯ ದಾನ ರೀತಿ ಯಾವುದು ಅಂತಂದ್ರೆ ಅವಳು ಸಂಪತ್ತನ್ನ ಕೇವಲ ತನ್ನ ಸ್ವಂತಕ್ಕೋಸ್ಕರ ಬಳಸ್ಕೊಳ್ದೆ ಅದನ್ನ ದಾನ ಮಾಡೋದ್ರಲ್ಲೇ ಸಾರ್ಥಕತೆಯನ್ನ ಕಂಡುಕೊಂಡವಳು ಅಂತೇಳಿ ಹೇಳ್ತಾ ಇದ್ದಾನೆ. ಕೊಟ್ಟಿದ್ದೇ ತನ್ನದು, ಇಟ್ಟಿದ್ದೇ ಪರರದ್ದು. ಕೊಟ್ರೆ ನಂದದು, ಇಟ್ಕೊಂಡ್ರೆ ಬೇರೆಯವ್ರದಾಗತ್ತೆ. ಅದಕ್ಕೋಸ್ಕರ ಕೊಟ್ಬಿಡೋಣ ಅಂತೇಳಿ ಕೊಡುವಂತ ಗುಣ ಇರುವಂತವಳು ಅತ್ತಿಮಬ್ಬೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಎಷ್ಟೊಂದು ಅರ್ಥಗರ್ಭಿತವಾಗಿ ಪದ್ಯಗಳನ್ನ ಬರೆದಿದ್ದಾನೆ ರನ್ನ. ಆಮೇಲೆ ಕಲಿಯನೆ ನಗಳ್ದಿಳ್ ಕಸವರ ಗಲಿಯನೆ ಗುಣದಂಕ ಕಾರ್ತಿ ಮನೆಯೋಳ್ ಮೊಲೆವೆತ್ತ ತೈಲ ಜನನೀಯ ಕೆಲದೋಳ್ ರಂಜಿಪರೆ ಮೀಸವತ್ತಣ್ಣಂಗಳ್. ಅತ್ತಿಮಬ್ಬೆ ವ್ಯಕ್ತಿತ್ವವನ್ನು ಎಂತ ಎತ್ತರದಲ್ಲಿ ನೋಡ್ತಾ ಇದ್ದೇನೆ ನೋಡಿ ರನ್ನ.
ಕಲಿಯನೇ ನೆಗಳ್ದಳ್. ಕಲಿ ಅಂತಂದ್ರೆ ವೀರ, ನೆಗಳ್ದಳ್ ಅಂದ್ರೆ ಪ್ರಸಿದ್ಧನಾದ. ಕಸವರಗಲಿ ಅಂದ್ರೆ ಬಂಗಾರದಂತ ಬೆಳಗುವಂತಹ ಶೂರ, ಬಂಗಾರದಷ್ಟು ಬೆಲೆ ಬಾಳುವಂತ ಪರಾಕ್ರಮಿ. ಕಸವರಗಲಿ ಅಂದ್ರೆ ಚಿನ್ನದಂತಹ ಪರಾಕ್ರಮಿ. ಕಲಿಯವನು. ಕಲಿಯನೇ ನಗಳ್ದಳ್ ಅಂದ್ರೆ ರಣರಂಗದ ಮೊನೆಯಲ್ಲಿ ನಿಂತು ಹೋರಾಡುವ ಶೂರನಿಗಿಂತಲೂ ಸದ್ಗುಣಗಳನ್ನೇ ತನ್ನ ಶಕ್ತಿಯನ್ನಾಗಿ ಮಾಡಿಕೊಂಡ ಅತ್ತಿಮಬ್ಬೆ ದೊಡ್ಡ ಶೂರಳು ಅಂತ ಹೇಳ್ತಾ ಇದ್ದಾನೆ ಇಲ್ರನ್ನ. ಕಲಿಯನೇ ನೆಗಳ್ದಳ್ ಕಸವರ ಗಲಿಯನೇ ಗುಣದಂಕ ಕಾರ್ತಿ. ಹೊರಗಿನ ಯುದ್ಧದಲ್ಲಿ ಗೆಲ್ಲುವವರಿಗಿಂತ ಮೊನೆಯೋಳ್ ಅಂದ್ರೆ ಹೊರಗಿನ ಯುದ್ಧದಲ್ಲಿ ಗೆಲ್ಲುವವರಿಗಿಂತ ಮನೆಯೋಳ್ ಮೊಲೆವೆತ್ತ. ಮನೆ ಒಳಗಿನ ಧರ್ಮ ಕಾರ್ಯ ಮತ್ತು ಸಂಸಾರವನ್ನ ಸಮರ್ಥವಾಗಿ ನಿಭಾಯಿಸುವ ಅವಳ ಗುಣ ಅಗಾಧವಾದುದು ಅಂತ ಹೇಳ್ತಾನೆ. ಮನೆಯೋಳ್ ಮೊಲೆವೆತ್ತ ತೈಲ ಜನನೀಯ. ಒಬ್ಬ ತಾಯಿಯಾಗಿ ಮಮತೆ ಹೊಂದಿರುವ ಈ ದಾನ ಚಿಂತಾಮಣಿಯ ಮುಂದೆ ಕೇವಲ ಶೌರ್ಯದ ಸಂಕೇತವಾಗಿ ಮೀಸೆ ಹೊತ್ತ ಗಂಡಸರು ಅವಳಿಗೆ ಸಮನಾಗಿ ನಿಲ್ಲಲು ಸಾಧ್ಯವೇ? ಖಂಡಿತ ಇಲ್ಲ. ಒಬ್ಬ ಹೆಣ್ಣನ್ನ ಯಾವ ಒಂದು ಎತ್ತರದಲ್ಲಿ ನೋಡ್ತಾ ಇದ್ದಾನೆ ನೋಡಿ. ಎತ್ತರ ನಾರಿ ಅಂತೂ ಪೂಜ್ಯಂತೆ ರಮಂತೆ ಅನ್ನುವಂತಹ ನಮ್ಮ ಸಂಸ್ಕೃತಿಗೆ ಅರ್ಥ ಬರುವ ರೀತಿಯಲ್ಲಿ ಆ ಅತ್ತಿಮಬ್ಬೆಯನ್ನ ಎಂತ ಒಂದು ತಾಯಿಯ ಸ್ಥಾನದಲ್ಲಿ ಮಹಾ ಎತ್ತರದಲ್ಲಿ ನೋಡ್ತಾ ಇದ್ದಾನೆ. ಹಾಗಾಗಿ ಇಲ್ಲಿ ಮೀಸೆ ಹೊತ್ತ ಪುರುಷರಿಗಿಂತಲೂ ಧರ್ಮನಿಷ್ಠೆ ಮಮತೆ ಇರುವಂತ ಅತ್ತಿಮಬ್ಬೆ ನಿಜವಾದ ಪರಾಕ್ರಮಿ ಅಂತೇಳಿ ಇಲ್ಲಿ ಸ್ತ್ರೀ ಶಕ್ತಿಯನ್ನ ರನ್ನ ಕವಿ ಕೊಂಡಾಡ್ತಾ ಇದ್ದಾನೆ.